ಏನಂದ್ರೆ ಒಂದು ವಿಷಾದನೀಯ ಸಂಗತಿ ಏನಂದ್ರೆ ಇವತ್ತು ಬಂದ್ ಮಾಡ್ತೀವಿ, ಇವತ್ತೆಲ್ಲ ಫುಲ್ ಸ್ಪಿರಿಟ್ 100% ಇರುತ್ತೆ. ನಾಳೆ ಎಲ್ಲ ಮರ್ತೋಗ್ತೀವಿ, ನಾಡಿದಿಂದ ಮಾಮೂಲಿ ನಡೀತಾ ಇರುತ್ತೆ, ನೀರು ಹೋಗ್ತಾ ಇರುತ್ತೆ, ನಾವು ಸುಮ್ಮನೆ ಇರ್ತೀವಿ. ಇನ್ನೊಂದ್ಸತಿ ಮತ್ತೆ ಸಮಸ್ಯೆ ಬಂದ ಮತ್ತೆ ಬಂದಂತೀವಿ, ಕಂಟಿನ್ಯೂ ಆಗ್ತಾನೆ ಇದೆ. ಕರೆಕ್ಟಾ? ಫುಲ್ ಕನ್ಫ್ಯೂಸ್ ಆಗೋಗ್ಬಿಟ್ಟಿದ್ಯಪ್ಪ, ನಾನೇ ಕನ್ಫ್ಯೂಸ್ ಮಾಡ್ತೀನಿ, ನನಗೆ ಫುಲ್ ಕನ್ಫ್ಯೂಸ್ ಆಗೋಗ್ಬಿಟ್ಟಿದೆ. ಆಯ್ತು, ಖಂಡಿತ ಪ್ರಯತ್ನ ಪಡೋಣ, ಎಲ್ಲ ಒಳ್ಳೇದಾಗುತ್ತೆ ಅನ್ಕೊಂಡಿದ್ದೀನಿ. ಎಲ್ಲದಕ್ಕಿಂತ ಒಬ್ಬ ಗ್ರೇಟೆಸ್ಟ್ ಅಡ್ಮಿನಿಸ್ಟ್ರೇಟಿವ್ ಮೇಲ್ಗಡೆ ಅವನ್ನೆಲ್ಲ ನೋಡ್ಕೊಳ್ತಾರೆ, ಎಲ್ಲ ಕರೆಕ್ಟ್ ಆಗುತ್ತೆ. ಅದಕ್ಕಿಂತ ಯಾರು ಗ್ರೇಟ್ ಲೀಡರ್ ಇಲ್ಲ, ಅಷ್ಟು ಬುದ್ಧಿ ಯಾರಿಗೂ ಇಲ್ಲ, ಅವೆಲ್ಲ ನೋಡ್ಕೊಂತಾನೆ ಎಲ್ಲ ಕರೆಕ್ಟ್ ಆಗಿ ಆಗುತ್ತೆ. ನನ್ನ ಪ್ರಕಾರ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಇದು ನೀರು ಬಿಡಬೇಕು ಅಂತಾರೆ ಸುಪ್ರೀಂ ಕೋರ್ಟ್ ನ ಜಡ್ಜ್ಮೆಂಟ್ ನ ಫಾಲೋ ಮಾಡಬೇಕು ಅಂತಾರೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದು ಕರೆಕ್ಟ್ ಅಂತಾರೆ, ಎಲ್ಲವೂ ಕರೆಕ್ಟೇ. ಆದ್ರೆ ನಮಗೆ ಕುಡಿಯಕ್ ನೀರಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನೀರು ಬಿಡೋದು ಅನ್ನೋದು ಎಷ್ಟು ಸಹಜ, ಎಷ್ಟು ಇದು ಕರೆಕ್ಟ್, ಇದು ಒಂದು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಯಾರನ್ನ ಸ್ವಲ್ಪ ನಾವೆಲ್ಲ ಹೋಗಿ ಲೀಡರ್ಸ್ ಮನೆ ಮುಂದೆ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ, ಯಾಕಂದ್ರೆ ಅವ್ರ ಆನ್ಸರ್ ಹೇಳ್ಬೋದು.